ನನ್ನ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳೂ ಅಲ್ಲ. ಇದು ಒಳಗಿನ ಬದಲಾವಣೆಗೆ ಆರಂಭ. ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ಆರ್ಥಿಕ ಅಸ್ಥಿರತೆ, ನಂಬಿದವರಿಂದ ಬಂದ ನಿರಾಸೆ ಇವೆಲ್ಲವೂ ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸಿವೆ. ಆದರೆ ಮಾರ್ಚ್ ತಿಂಗಳು ನಿಮಗೆ ನಿಧಾನವಾದ ಆದರೆ ಗಂಭೀರ ತಿರುಗು ಕೊಡುತ್ತದೆ. ಈ ತಿಂಗಳ ಆರಂಭದಲ್ಲಿ ನಿಮ್ಮ ಮನಸ್ಸು ಗೊಂದಲದಲ್ಲಿರಬಹುದು. ಕೆಲವು ಹಳೆಯ ವಿಷಯಗಳು ಮತ್ತೆ ನೆನಪಾಗಬಹುದು. ಆದರೆ ಎರಡನೇ ವಾರದಿಂದ ನಿಮ್ಮ ಯೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಯಾರು, ನಿಮಗೆ ಏನು ಬೇಕು, ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಇದೇ ನಿಮ್ಮ ಶಕ್ತಿ. ಆರ್ಥಿಕವಾಗಿ ಮಾರ್ಚ್ ಮೊದಲ ಭಾಗದಲ್ಲಿ ಖರ್ಚು ಹೆಚ್ಚಾಗಬಹುದು. ಮನೆಯ ಅಗತ್ಯಗಳು, ಸಾಲ ಪಾವತಿ, ಆರೋಗ್ಯ ಸಂಬಂಧಿತ ವೆಚ್ಚಗಳು ಇರಬಹುದು. ಆದರೆ ಮೂರನೇ ವಾರದಿಂದ ಹಣದ ಹರಿವು ಸಮತೋಲನ ಪಡೆಯುತ್ತದೆ. ಬಂಧು, ನಿರೀಕ್ಷೆಯಿಲ್ಲದ ಹಣದ ಸುದ್ದಿ ಅಥವಾ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆಯಿದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಿಂಗಳ ಕೊನೆಯ ಭಾಗ ಉತ್ತಮ. ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಪ್ರಮುಖ ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತದೆ. ನಿಮ್ಮ ಕೆಲಸದ ಗುಣಮಟ್ಟ ಗಮನಕ್ಕೆ ಬರುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಪ್ರಾಜೆಕ್ಟ್ ಸಿಗಬಹುದು. ವರ್ಗಾವಣೆ ಯೋಗವೂ ಇದೆ. ಕೆಲಸ ಬದಲಾವಣೆ ಯೋಚಿಸುತ್ತಿದ್ದರಾಗಿರಬೇಡ. ಸರಿಯಾದ ಅವಕಾಶ ಏಪ್ರಿಲ್ ನಂತರ ಉತ್ತಮವಾಗಿ ಕಾಣಬಹುದು. ವ್ಯಾಪಾರಿಗಳಿಗೆ ಮೊದಲ 2 ವಾರ ಸವಾಲು. ಗ್ರಾಹಕರ ಸಂಖ್ಯೆ ಕಡಿಮೆಯನ್ನಿಸಬಹುದು. ಆದರೆ ಮೂರನೇ ವಾರದಿಂದ ಚಲನೆ ಹೆಚ್ಚಾಗುತ್ತದೆ. ಹಳೆಯ ಸಂಪರ್ಕಗಳು ಲಾಭಕ್ಕೆ ಕಾರಣವಾಗುತ್ತದೆ. ಪಾಲುದಾರಿಕೆಯಲ್ಲಿ ಜಾಗೃತೆ ಅಗತ್ಯ. ಎಲ್ಲ ದಾಖಲೆಗಳು ಸ್ಪಷ್ಟವಾಗಿರಲಿ. ಸಂಬಂಧಗಳ ವಿಚಾರದಲ್ಲಿ ಮಾರ್ಚ್ ಬಂದು ಪರೀಕ್ಷಾ ತಿಂಗಳು. ನಿಮ್ಮ ಮಾತುಗಳು ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗಬಹುದು. ಕೋಪ ನಿಯಂತ್ರಣ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಸಣ್ಣ ಮನಸ್ತಾಪ ಸಾಧ್ಯ, ಆದರೆ ಅದು ತಾತ್ಕಾಲಿಕ. ಪ್ರಾಮಾಣಿಕ ಸಂಭಾಷಣೆ ಮಾಡಿದರೆ ಸಮಸ್ಯೆ ಬೇಗ ಪರಿಹಾರವಾಗುತ್ತದೆ. ಅವಿವಾಹಿತರಿಗೆ ಈ ತಿಂಗಳು ಪರಿಚಯ ಆರಂಭವಾಗಬಹುದು, ಆದರೆ ಅಂತಿಮ ನಿರ್ಧಾರಕ್ಕೆ ಸಮಯ ಬೇಕು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನೆಯ ವಾತಾವರಣದಲ್ಲಿ ಕೆಲವೊಮ್ಮೆ ಒತ್ತಡ ಇದ್ದರೂ ತಿಂಗಳ ಕೊನೆಯಲ್ಲಿ ಶಾಂತಿ ಮರಳಿ ಬರುತ್ತದೆ. ಆರೋಗ್ಯದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಜಾಗೃತ ವಹಿಸಬೇಕು. ವಿಶೇಷವಾಗಿ ರಕ್ತದ ಒತ್ತಡ, ಹಾರ್ಮೋನ್ ಅಸ್ಥಿರತೆ, ಹೊಟ್ಟೆ ಸಮಸ್ಯೆಗಳು, ನಿದ್ರೆ ಕೊರತೆ ಇವು ಕಾಣಬಹುದು. ಸಮಯಕ್ಕೆ ಆಹಾರ ಸೇವಿಸಿ. ಸಾಕಷ್ಟು ನೀರು ಕುಡಿಯಿರಿ. ಧ್ಯಾನ ಮತ್ತು ಪ್ರಾಣಾಯಾಮ ಅವಶ್ಯಕತೆ. ಎಂದರೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸುವ ತಿಂಗಳು. ಹಿಂದೆ ನೀವು ಅನುಭವಿಸಿದ ಸೋಲು ಈಗ ಪಾಠವಾಗಿ ಪರಿಣಮಿಸುತ್ತದೆ. ನೀವೀಗ ಮೊದಲಿನ ಹಾಗೆ ಭಯಪಡುವ ವ್ಯಕ್ತಿಯಲ್ಲ. ನಿಮ್ಮೊಳಗೆ ಒಂದು ಮೌನ ಶಕ್ತಿ ಜಾಗೃತಿಯಾಗುತ್ತಿದೆ. ಮೂರನೇ ಮತ್ತು 4ನೇ ವಾರ ಅತ್ಯಂತ ಶಕ್ತಿಶಾಲಿ. ಒಂದು ನಿರೀಕ್ಷೆಯಿಲ್ಲದ ಅವಕಾಶ, ಒಂದು ಅಚ್ಚರಿಯ ಸುದ್ದಿ ಅಥವಾ ಹಳೆಯ ಸಮಸ್ಯೆಗೆ ಪರಿಹಾರ ದೊರಕಬಹುದು. ಈ ಅವಕಾಶವನ್ನು ಗುರುತಿಸುವುದು ನಿಮ್ಮ ಕೈಯಲ್ಲಿದೆ. ಆಧ್ಯಾತ್ಮಿಕವಾಗಿ ಈ ತಿಂಗಳು ನಿಮ್ಮನ್ನು ದೇವರ ಕಡೆ ಹೆಚ್ಚು ಹತ್ತಿರ ಮಾಡುತ್ತದೆ. ಪ್ರತಿ ಮಂಗಳವಾರ ಅಥವಾ ಶನಿವಾರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ. ರಾಹು, ಕೇತು ಪ್ರಭಾವ ಕಡಿಮೆ ಮಾಡಲು ಧ್ಯಾನ ಸಹಾಯಕವಾಗುತ್ತದೆ. ಮಾರ್ಚ್ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬಹುದು. ಅದು ಉದ್ಯೋಗ ಸಂಬಂಧ ಅಥವಾ ಆರ್ಥಿಕ ವಿಷಯವಾಗಿರಬಹುದು. ಈ ನಿರ್ಧಾರ ಮುಂದಿನ 6 ತಿಂಗಳ ದಿಕ್ಕನ್ನು ನಿರ್ಧರಿಸಬಹುದು. ಮಾರ್ಚ್ ತಿಂಗಳು ಶಾಂತವಾಗಿ ಆದರೆ ಗಂಭೀರವಾಗಿ ನಿಮ್ಮ ಜೀವನವನ್ನು ಮರುಸಂರಕ್ಷಿಸುತ್ತದೆ. ಇದು ದೊಡ್ಡ ಸದ್ದು ಮಾಡುವ ತಿಂಗಳಲ್ಲ, ಆದರೆ ಒಳಗಿನ ಬದಲಾವಣೆಯ ಪ್ರಾರಂಭ. ತಾಳ್ಮೆ, ನಿಯಂತ್ರಿತ ಮಾತು, ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ ಇದೇ ನಿಮ್ಮ ಜಯದ ರಹಸ್ಯವಾಗಿದೆ. ಮಾರ್ಚ್ ಕೊನೆಯ ದಿನಗಳಲ್ಲಿ ನೀವು ಹಿಂದಿರುಗಿ ನೋಡಿದಾಗ ನಾನು ಈಗ ಹಳೆಯವನಲ್ಲ, ನಾನು ಬಲಿಷ್ಠನಾಗಿದ್ದೇನೆ ಎಂದು ಅನ್ನಿಸುತ್ತದೆ. ನಂಬಿಕೆಯಿಡಿ, ಆತುರ ಬೇಡ, ದೇವರ ಮೇಲೆ ವಿಶ್ವಾಸ. ಇದೇ ನಿಮ್ಮ ಬೆಳಕು ನಿಧಾನವಾಗಿ ಉದಯವಾಗುತ್ತಿದೆ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವೃಶ್ಚಿಕ ರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.